ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಸೌಂದರ್ಯ ಲಹರಿಯ 7ನೆಯ ಶ್ಲೋಕ. ವಣತ್ಕಾಂಚೀದಾಮ ಕರಿಕಲಭಕುಂಭಸ್ತನನತ ಪರಿಕ್ಷೀಣಾ ಮಧ್ಯೆ ಪರಿಣತ ಶರಶ್ಚಂದ್ರವದನ ಧನುರ್ಬಾಣಾನ್ ಪಾಶಾನ್ ಸೃಣಿಮಪಿ ದಧಾನ ಕರತಲೈಃ ಪುರಸ್ತಾದಾಸ್ತಾಂ ನ ಪುರಮತಿತುರಾಹೋ ಪುರುಷಿಕಾ. ಮಧುರವಾಗಿ ನಾದ ಮಾಡುತ್ತಿರುವಂತಹ ಸಣ್ಣ ಸಣ್ಣ ಗೆಜ್ಜೆಯುಳ್ಳ ಉಡ್ಯಾಣವನ್ನು ಧರಿಸಿರುವಂಥ ಅವಳೆ, ಮರಿ ಆನೆಯ ಕುಂಭಸ್ತನದಂತೆ ಸ್ತನಗಳನ್ನು ಹೊಂದಿರುವಂಥ ಅಂಬೆಯೇ, ಕೃಶವಾದ ನಡುವುಳ್ಳ ದೇವಿಯೇ, ಶರತ್ಕಾಲದಲ್ಲಿ ಕಾಣುವ ಪೂರ್ಣಿಮಾ ಚಂದ್ರನಂತೆ ಮುಖ ಕಮಲವನ್ನು ಹೊಂದಿರುವಂಥ ಇಹೇ ಜಗದಂಬೆಯೇ, ನಿನ್ನ 4 ಕರಗಳಲ್ಲಿ ಇಕ್ಷುಕೋದಂಡ, ಪಂಚಹೂಬಾಣಗಳು, ಪಾಶ ಅಂಕುಶಗಳನ್ನು ಧರಿಸಿರುವಂತಹ ಶ್ರೀಮಾತೆಯೇ, ಆ ತ್ರಿಪುರಾಸುರನನ್ನ ಮರ್ದನ ಮಾಡಿದ ಪರಶಿವನ ಅಹಂಕಾರ ಸ್ವರೂಪಿಣಿಯಾದ ಹೇ ತ್ರಿಪುರ ಸುಂದರಿಯೇ, ನೀನು ನಮಗೆ ಧ್ಯಾನಕ್ಕೆ ನಿಲುಕುವ ಸಗುಣ ಸಾಕಾರ ದಿವ್ಯ ಮಂಗಳ ವಿಗ್ರಹವಾಗಿ ನಮ್ಮ ಕಣ್ಣ ಮುಂದೆ ನಿಲ್ಲಮ್ಮ ಅಂತ ಹೇಳಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಅಮ್ಮನನ್ನು ಪ್ರಾರ್ಥನೆ ಮಾಡಿದ್ದಾರೆ. ಆತ್ಮೀಯರೇ, ಈ 7ನೆಯ ಹಾಗೆ ಮುಂದೆ ಹೇಳಬಹುದಾದ 8ನೆಯ ಶ್ಲೋಕ ಒಂದಕ್ಕೊಂದು ಅನುಬಂಧವಿದೆ. 2 ತರಹದ ವಿಶೇಷತೆಗಳನ್ನು ಇಲ್ಲಿ ಹೇಳಿದ್ದಾರೆ. ಮೊದಲನೆದ್ದು ಅಮ್ಮನ 4 ಸ್ವರೂಪಗಳ ವರ್ಣನೆ. ಒಂದು ಸ್ಥೂಲ ರೂಪ, 2ನೆಯದ್ದು ಸೂಕ್ಷ್ಮ ರೂಪ, 3ನೆಯದ್ದು ಸೂಕ್ಷ್ಮತರ, 4ನೆಯದ್ದು ಸೂಕ್ಷ್ಮತಮ ಅಂತ ಹೇಳಿ. ಯಾರು ಈ 4 ಸ್ವರೂಪಗಳ ಚಿಂತನೆಯನ್ನು ಸದಾಕಾಲ ಉಪಾಸನೆ ಮಾಡ್ತಾರೋ ಅವರಿಗೆ ಸಾಲೋಕ್ಯ, ಸಾಮೀಪ್ಯ, ಸಾರೂಪ್ಯ, ಸಾಯುಜ್ಯ ಅನ್ನುವ 4 ಬಗೆಯ ಮೋಕ್ಷವನ್ನು ಕೊಟ್ಟು ಆ ಜಗನ್ಮಾತೆ ಅನುಗ್ರಹ ಮಾಡ್ತಾಳೆ ಅಂತ ಹೇಳಿ ಶ್ರೀವಿದ್ಯಾ ಉಪಾಸಕರು, ವ್ಯಾಖ್ಯಾನಕಾರರು ಹೇಳಿದ್ದಾರೆ. ಸ್ಥೂಲ ರೂಪ ಅಂದರೆ ನಮಗೆಲ್ಲ ಪ್ರಿಯವಾದ ಅಮ್ಮನ ಆ ದಿವ್ಯ ಮಂಗಳ ವಿಗ್ರಹ. ಸೂಕ್ಷ್ಮ ತತ್ವ ಅಂದರೆ ಆಕೆ ಮಂತ್ರಸ್ವರೂಪಿಣಿ ಅಂತಲೂ, ಸೂಕ್ಷ್ಮತರ ಅಂತಂದರೆ ಆಕೆ ನಮ್ಮಲ್ಲಿರಬಹುದಾದ ಕುಂಡಲಿನಿ ಶಕ್ತಿ ಅಂತಲೂ, ಇನ್ನು ಸೂಕ್ಷ್ಮತಮ ಅಂತಂದರೆ ನಿರಾಕಾರ ನಿರ್ಗುಣ ಪರಬ್ರಹ್ಮಸ್ವರೂಪಳು ಅಂತ ಹೇಳಿ. ಈಗ ಈ ಶ್ಲೋಕದಲ್ಲಿ ಗುರುಗಳು ಆರಂಭ ಮಾಡಿರುವಂಥದ್ದು ಸ್ಥೂಲ ರೂಪದ ವರ್ಣನೆ. ವಣತ್ಕಾಂಚೀದಾಮ ಕರಿಕಲಭಕುಂಭಸ್ತನನತ ಅಂತ ಆರಂಭ ಮಾಡಿದ್ದಾರೆ. ಆ ವಿಶ್ವ ವಿಗ್ರಹಳಾದ ಜಗನ್ಮಾತೆಗೆ ನಮ್ಮ ಭೂಮಿಯ ಕಾಂಚಿ ಎಂಬ ಕ್ಷೇತ್ರವು ಕಟಿಸ್ಥಾನವಾಗಿದೆ ಅಂತ ಉಪಾಸಕರು ಹೇಳ್ತಾರೆ. ಮತ್ತು ಈ ಕಟಿಸ್ಥಾನಕ್ಕೆ ಉಡ್ಯಾಣವನ್ನು ಧರಿಸುವಂಥದ್ದು. ಈ ಕಾರಣದಿಂದ ಈ ಶ್ಲೋಕಪಾದದಲ್ಲಿ ರಹಸ್ಯವಾಗಿ ವಣತ್ಕಾಂಚೀದಾಮ ಅಂತ ಹೇಳುವಾಗ ಕಾಂಚಿ ಕ್ಷೇತ್ರಾದಿ ದೇವತೆಯಾದ ಆ ಕಾಮಾಕ್ಷಿಯನ್ನ ಪ್ರಾರ್ಥನೆ ಮಾಡಿದ್ದಾರೆ. ಅಂತಹ ಕಾಮಾಕ್ಷಿಯು ತನ್ನ ಕಟಿಪ್ರದೇಶಕ್ಕೆ ಒಂದು ಉಡ್ಯಾಣವನ್ನು ಧರಿಸಿದ್ದಾಳಂತೆ. ಆ ಉಡ್ಯಾಣದಲ್ಲಿ ಸಣ್ಣ ಸಣ್ಣ ಗೆಜ್ಜೆಗಳಿದೆಯಂತೆ. ಆ ಗೆಜ್ಜೆಗಳು ಸದಾಕಾಲವೂ ನಾದ ಮಾಡ್ತಾ ಇದೆಯಂತೆ. ಯಾವ ನಾದ ಅಂದರೆ ಮಂತ್ರಗಳ ನಾದವನ್ನು ಮಾಡುತ್ತಿದೆ ಅಂತ. ನೋಡಿ, ಸಾಧಾರಣವಾಗಿ ಗೆಜ್ಜೆಗಳು ಶಬ್ದ ಮಾಡುತ್ತೆ ಅಂತನ್ನೋದಾದರೆ ಆ ಗೆಜ್ಜೆಯನ್ನು ಧರಿಸಿದಂಥವರು ಓಡಾಡಬೇಕು, ಕದಲಬೇಕು, ಆಗ ಜಡವಾದ ಆಭರಣಗಳು ಧ್ವನಿ ಮಾಡುತ್ತೆ. ಆದರೆ ಈ ಜಗನ್ಮಾತೆ ಒಂದು ಕಡೆಯಲ್ಲಿ ಸ್ಥಿರವಾಗಿ ಕೂತಾಗಲೋ ನಿಂತಾಗಲಾದರೂ ಸರಿ ಈ ಡಾಬಿನಲ್ಲಿರಬಹುದಾದ ಗೆಜ್ಜೆಗಳು ನಾದ ಮಾಡುತ್ತಂತೆ. ಯಾಕೆ ಅಂದರೆ ಈ ಗೆಜ್ಜೆಗಳು ಯಾವುದೂ ಸಹ ಜಡವಲ್ಲ, ಯಾರೋ ತಯಾರು ಮಾಡಿ ಅಮ್ಮನಿಗೆ ಕೊಡಲಿಲ್ಲ. ಅಮ್ಮ ಧರಿಸಿರಬಹುದಾದ ಯಾವುದೇ ಆಭರಣವಾಗಲಿ ಆಯುಧವಾಗಲಿ ಜಡ ಪದಾರ್ಥಗಳಲ್ಲ, ಅದೆಲ್ಲವೂ ಸಹ ಅಮ್ಮನಂತೆಯೇ ಚೈತನ್ಯಮಯವಾಗಿರುವಂಥದ್ದು ಅಂತ. ಚಿದಗ್ನಿಕುಂಡದಿಂದ ಅಮ್ಮ ಆವಿರ್ಭವಿಸಿ ಬಂದಾಗ ಹಾಗೆ ಬರುವಾಗಲೇ ಎಲ್ಲ ವಿಧವಾದ ಆಭರಣಗಳನ್ನು ಆಯುಧಗಳನ್ನು ಧರಿಸಿ ಬಂದಳು. ಹೊರಗಡೆ ಬಂದ ಮೇಲೆ ಯಾರೋ ಕೊಟ್ಟಿರುವ ಆಭರಣವನ್ನೋ ಯಾರೋ ಕೊಟ್ಟಂಥ ಆಯುಧವನ್ನೋ ಧರಿಸಿ ಬರಲಿಲ್ಲ. ಹೀಗಾಗಿ ಈ ಆಭರಣಗಳು ಅಮ್ಮನ ಜೊತೆಯಲ್ಲೇ ಬಂದಿರುವ ಕಾರಣದಿಂದ ಅವಳಷ್ಟೇ ಚೈತನ್ಯ ಸ್ವರೂಪವನ್ನ ಆ ಆಯುಧಗಳಾಗಲಿ ಆಭರಣಗಳಾಗಲಿ ಆಗಿದೆ ಅನ್ನುವುದಂಥದ್ದು, ಅವೆಲ್ಲ ಮಂತ್ರಮಯವಾಗಿದೆ ಅನ್ನುವುದನ್ನು ತಿಳಿಯಬೇಕು. ಹೀಗೆ
ಅಮ್ಮನ ಆ ಉಡ್ಯಾಣವು, ಅದರಲ್ಲಿರುವ ಕಿರುಗೆಜ್ಜೆಗಳು ಮಂತ್ರಧ್ವನಿಯನ್ನು ಮಾಡ್ತಾ ಇದೆಯಂತೆ. ಹಾಗೆ ನಮ್ಮ ಶರೀರದಲ್ಲಿ ಮೊಟ್ಟ ಮೊದಲು ಧ್ವನಿ ಹುಟ್ಟಲಿಕ್ಕೆ ಮೂಲ ಸ್ಥಾನ ಈ ನಾಭಿ ಕ್ಷೇತ್ರ. ಅಲ್ಲಿ ಪರ ಅನ್ನುವಂಥ ಧ್ವನಿಯ ಪ್ರಾರಂಭದ ಹಂತ ಆರಂಭವಾಗುವಂಥದ್ದು. ಹೀಗಾಗಿ ವಣತ್ಕಾಂಚೀಧಾಮ ಅಂತ ಆರಂಭ ಮಾಡಿದ್ದಾರೆ. ಇನ್ನು ಈ ನಾಮವನ್ನು ಲಲಿತಾ ಸಹಸ್ರಾಮದಲ್ಲಿ ರಣತ್ಕಿಂಕಿಣಿ ಮೇಖಲಾ ಅನ್ನುವ ನಾಮದಿಂದ ನಾವು ತಿಳಿಯಬೇಕು ಅಂತ. ಇದಾದ ಮೇಲೆ ಕರಿಕಲಭಕುಂಭಸ್ತನನತ ಅಂತ ವರ್ಣಿಸಿದ್ದಾರೆ. ಅಂದರೆ ಅಮ್ಮನ ವಕ್ಷಸ್ಥಳವು ಮರಿ ಆನೆಯ ಕುಂಭಸ್ಥಲದಂತೆ ಇದೆ ಅಮ್ಮನ ಸ್ತನಗಳು ಅಂತ. ಜಗತ್ತಿಗೆಲ್ಲ, ಜೀವಿಗಳಿಗೆಲ್ಲ ಅನ್ನವನ್ನು ಪ್ರದಾನ ಮಾಡುವ ದಿವ್ಯವಾದ ಕ್ಷೇತ್ರವದು ಅಂತ. ಮುಂದೆ ಪರಿಕ್ಷೀಣ ಮಧ್ಯೆ, ಆಕೆಯ ನಡುವು ಹೇಗಿದೆ, ಆ ಸೊಂಟ ಹೇಗಿದೆ ಅಂದರೆ ಬಹಳ ಪರಿಕ್ಷೀಣ, ಸಣ್ಣದಾಗಿದೆಯಂತೆ, ಕೃಶವಾಗಿದೆ ಅಂತ. ಇನ್ನು ಅಮ್ಮನ ಮುಖಾರವಿಂದ ಹೇಗಿದೆ ಅಂತಂದರೆ ಪರಿಣತ ಶರಶ್ಚಂದ್ರವದನ, ಶರತ್ಕಾಲದ ಪೂರ್ಣಿಮಾ ಚಂದ್ರನಂತೆ ಸರ್ವ ಕಡೆಯಿಂದಲೂ ಪರಿಪೂರ್ಣವಾಗಿ ಶೋಭಾಯಮಾನವಾಗಿದೆ. ಯಾರು ಆ ದಿವ್ಯವಾದ ಮುಖವನ್ನು ನೋಡಿ ದರ್ಶನ ಮಾಡಿ ಪ್ರಾರ್ಥನೆ ಮಾಡುತ್ತಾರೋ ಅವರಿಗೆ ಆನಂದವನ್ನು, ಆಹ್ಲಾದವನ್ನು ಕೊಡುವಂಥವಳಾಗಿದ್ದಾಳೆ. ಇಂಥ ಜಗದಂಬೆ ತನ್ನ ಕರಗಳಲ್ಲಿ ಧನುರ್ಬಾಣಾನ್ ಪಾಶಾನ್ ಸೃಣಿಮಪಿ ದಧಾನ ಕರತಲೈಹಿ, ಮೇಲಿನ 2 ಕರಗಳಲ್ಲಿ ಪಾಶಾಂಕುಶಗಳನ್ನು, ಕೆಳಗಿನ 2 ಹಸ್ತಗಳಲ್ಲಿ ಇಕ್ಷುಕೋದಂಡ ಹಾಗೂ 5 ಹೂವಿನ ಬಾಣಗಳನ್ನು ಧರಿಸಿದ್ದಾಳೆ. ಧ್ಯಾನ ಶ್ಲೋಕದಲ್ಲಿ ನಾವಿದನ್ನು ನೋಡ್ತೇವೆ. ಸಕುಂಕುಮ ವಿಲೇಪನಾಮಾಲಿಕ ಚುಂಬಿಕಸ್ತೂರಿಕಾಂ ಸಮಂದ ಹಸಿತೇಕ್ಷಣಾಂ ಸಶರಚಾಪಪಾಶಾಂಕುಶಾಂ ಅಶೇಷ ಜನಮೋಹಿನೀಂ ಅರುಣಮಾಲ್ಯಭೂಷಾಂಬರಾಂ ಜಪಾಕುಸುಮ ಭಾಸುರಾಂ ಜಪವಿಧೌ ಸ್ಮರೇದಂಬಿಕಾಂ ಅಂತ. ಇದನ್ನೇ ಲಲಿತಾ ಸಹಸ್ರನಾಮದಲ್ಲಿ ರಾಗಸ್ವರೂಪಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷುಕೋದಂಡ ಪಂಚತನ್ಮಾತ್ರ ಸಾಯಕ ಅಂತ ಹೇಳಿ ವಾಗ್ದೇವತೆಗಳು ಅಮ್ಮನನ್ನು ಸ್ತುತಿ ಮಾಡಿದ್ದಾರೆ. ನೋಡಿ, ಆ ಶ್ರೀಲಲಿತೆಯು ನಮ್ಮ ನಿಮ್ಮ ಎಲ್ಲರ ಶರೀರವನ್ನು ನಡೆಸುವಂಥ ಚಿಚ್ಚಕ್ತಿ ಸ್ವರೂಪಳಾಗಿದ್ದಾಳೆ, ಆತ್ಮಸ್ವರೂಪಳಾಗಿದ್ದಾಳೆ. ಅವಳು ಇಲ್ಲ ಅಂದರೆ ಈ ಶರೀರವನ್ನು ಹೆಣ ಅಂತ ಹೇಳಿ ಕರೀತಾರೆ. ಹಾಗಾಗಿ ಅವಳು ನಮ್ಮ ನಿಮ್ಮ ಎಲ್ಲರ ಶರೀರವನ್ನು ನಡೆಸಲಿಕ್ಕಾಗಿ ಹೃದಯದ ಪಂಚಪ್ರಾಣವನ್ನೇ ಪಂಚಪ್ರೇತ ಸಿಂಹಾಸನವನ್ನಾಗಿ ಮಾಡಿಕೊಂಡು ಅಲ್ಲಿ ತಿಷ್ಠಳಾಗಿ ಕೂತಿದ್ದಾಳೆ ಅಂತ. ಅಂತಹ ಆತ್ಮಸ್ವರೂಪಳಾದ ಜಗನ್ಮಾತೆ ತನ್ನ ಕೈನಲ್ಲಿ ಮನಸ್ಸು ಅನ್ನುವ ಬಿಲ್ಲನ್ನು ಹಿಡಿದಿದ್ದಾಳೆ. ತನ್ಮಾತ್ರೆಗಳು ಅನ್ನುವಂಥ 5 ಬಾಣಗಳನ್ನು ಹಿಡಿದಿದ್ದಾಳೆ. ತನ್ಮಾತ್ರೆಗಳು ಅಂತಂದರೆ ಶಬ್ದ, ಸ್ಪರ್ಶ, ರೂಪ, ರಸಗಂಧ ಅಂತ. ಆತ್ಮೀಯರೇ, ಇದೇನೋ ವೇದಾಂತದ ಪದಗಳು ನಮಗೆ ಅರ್ಥ ಆಗೋದಿಲ್ಲ ಅನ್ಕೋಬೇಡಿ. ನಮ್ಮ ಬದುಕೆಲ್ಲ ಈ 5ರ ಅನುಭವವನ್ನು ಪಡೆಯುವಂಥದ್ದೇ ಆಗಿದೆ ಅಂತ. ಹೊರ ಪ್ರಪಂಚದ ಶಬ್ದ, ಪರವಸ್ತು ವ್ಯಕ್ತಿಗಳ ಸ್ಪರ್ಶ, ಹೊರಗಿನ ದೃಶ್ಯ ನೋಡುವುದು, ಹೊರಗಿನ ಆಹಾರ ಪದಾರ್ಥಗಳ ರುಚಿಯನ್ನು ಸವಿಯುವಂಥದ್ದು, ಹಾಗೆ ಗಂಧ ವಾಸನೆಯನ್ನು ಆಘ್ರಾಣಿಸುವುದು ಅಂತ. ನೋಡಿ, ಈ 5 ಕೆಲಸ ಮಾಡಲಿಕ್ಕೆ ನಮಗೆ ಅಮ್ಮ 5 ಜ್ಞಾನೇಂದ್ರಿಯಗಳನ್ನು ಕೊಟ್ಟಿದ್ದಾಳೆ. ಕಣ್ಣು, ಮೂಗು, ಕಿವಿ, ನಾಲಿಗೆ, ಚರ್ಮ. ಈಗ ಈ ಹೊರಗಿನ ಎಲ್ಲ ಅನುಭವವನ್ನು ಪಡೆಯಲು ನಮಗೆ ಮುಖ್ಯವಾಗಿ ಇರಬೇಕಾದದ್ದು ಮನಸ್ಸು. ಮನಸ್ಸು ಆಯಾ ಇಂದ್ರಿಯಗಳ ಜೊತೆ ಲಗ್ನವಾಗದೇ ಇದ್ದರೆ ಎದುರುಗಡೆ ಇದ್ದ ವ್ಯಕ್ತಿ ಕಣ್ಣಿಗೆ ಕಾಣದಂತಾಗತ್ತೆ. ಜೋರಾಗಿ ಕಿವಿ ಹತ್ರ ಬಂದು ಮಾತನಾಡಿದರೂ ಕಿವಿಗೆ ಕೇಳದಂತಾಗತ್ತೆ. ಹಾಗಾಗಿ ಮನಸ್ಸು ಈ ಎಲ್ಲ 5 ಇಂದ್ರಿಯಗಳ ಹಿಂದೆ ಇದ್ದು ಕೆಲಸ ಮಾಡಿದರೇನೆ ನಮಗೆ ಅದರ ಅರ್ಥವಾಗುವಂಥದ್ದು, ಅನುಭವಕ್ಕೆ ಬರುವಂಥದ್ದು ಅಂತ. ಹಾಗಾಗಿ ಆತ್ಮಸ್ವರೂಪಳಾದ ಅಮ್ಮನ ಕೈನಲ್ಲಿ ಮನಸ್ಸು ಮತ್ತು 5 ಅನುಭವಗಳಾದ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅನ್ನುವ ಬಾಣಗಳಿದೆ ಅಂತ ಹೇಳುತ್ತಿದ್ದಾರೆ. ನೋಡಿ, ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ನಮ್ಮ ಅನುಭವಕ್ಕೆ ಬಂದಾಗ ಅದು ನಮಗೆ ಇಷ್ಟವಾದರೆ ಅದಕ್ಕೆ ಅನುರಾಗ, ರಾಗ ಅಂತ ಕರೆಯುವಂಥದ್ದು, ಅಟ್ಯಾಚ್ಮೆಂಟ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ. ಈ ಅಟ್ಯಾಚ್ಮೆಂಟ್ ಏನಾದರೂ ಜಾಸ್ತಿ ಆದರೆ
ನಾವು ನಮ್ಮ ಮಾನವ ಜನ್ಮದ ಗುರಿಯನ್ನು ಮರೆತು ಬಿಡ್ತೇವೆ. ಕೇವಲ ಪ್ರಾಪಂಚಿಕವಾದ ವಿಷಯಾಸಕ್ತಿಯಿಂದ ನಮ್ಮ ಜನ್ಮವನ್ನು ಹಾಳು ಮಾಡಿಕೊಳ್ತೇವೆ. ಹಾಗಾಗಬಾರದು. ನಾವು ಜಗನ್ಮಾತೆಯನ್ನು ಹೊಂದಬೇಕು, ಮೋಕ್ಷವನ್ನು ಗುರಿಯಾಗಿಟ್ಟುಕೊಳ್ಳಬೇಕು. ಅಂದರೆ ಕುದುರೆಗೆ ಹೇಗೆ ಒಂದು ಲಾಯದಿಂದ ಹಿಡಿದು ಕಟ್ಟಿರ್ತಾರೋ ಹಾಗೆ ಪಾಶದಿಂದ ಈ ಎಲ್ಲ ತನ್ಮಾತ್ರಗಳನ್ನು, ಇಂದ್ರಿಯಗಳನ್ನು ಹಿಡಿದಿಟ್ಕೊಂಡಿರಬೇಕು ಅಂತ ಹೇಳಿ. ಹಾಗಾಗಿ ಪಾಷಾಢ್ಯ. ಈ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳು ಏನಾದರೂ ನಮಗೆ ಇಷ್ಟ ಇಲ್ಲ ಅನ್ನೋದಾದರೆ, ಅದರಿಂದ ನಮಗೆ ಕಷ್ಟವಾಗುತ್ತೆ, ನೋವುಂಟಾಗ್ತಾ ಇದೆ, ಅವಮಾನವಾಗ್ತಾ ಇದೆ ಅನ್ನೋದಾದರೆ ಅದನ್ನು ದೂರ ಮಾಡ್ತೇವೆ. ದೂರವಾಗದೇ ಇದ್ದರೆ ನಮಗೆ ಕ್ರೋಧ ಉಂಟಾಗುತ್ತೆ. ಹೀಗಾಗಿ ಇಷ್ಟವಾದಾಗ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳ ಮೇಲೆ ರಾಗ, ಇಷ್ಟವಿಲ್ಲದಿದ್ದಾಗ ಅದೇ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳ ಮೇಲೆ ದ್ವೇಷ ಉಂಟಾಗುತ್ತೆ. ದ್ವೇಷವೇ ಕ್ರೋಧವಾಗಿ ಪರಿವರ್ತಿತವಾಗುತ್ತೆ. ಈ ರೀತಿಯಾದ ಎಲ್ಲ ವಿಕಾರಗಳು ನಮ್ಮಲ್ಲಿ ಹುಟ್ಟುವುದು ಯಾವ ಮೂಲದಿಂದ ಅಂದರೆ, ಚಿಚ್ಚಕ್ತಿ ಸ್ವರೂಪಳಾದ ಜಗನ್ಮಾತೆ ನಮ್ಮ ನಿಮ್ಮ ಎಲ್ಲರಲ್ಲೂ ಇದ್ದು ಆ ಜಡ ಅಂತಃಕರಣವನ್ನು ಚೇತನಾಶೀಲವನ್ನಾಗಿ ಮಾಡ್ತಾ ಇದ್ದಾಳಾದ್ದರಿಂದ ಅವಳನ್ನು ಚಿಚ್ಚಕ್ತಿಶ್ಚೇತನಾರೂಪ ಜಡಶಕ್ತಿರ್ ಜಡಾತ್ಮಿಕ ಅಂತ ಹೇಳಿ ವಾಗ್ದೇವತೆಗಳು ಸ್ತುತಿ ಮಾಡಿದ್ದಾರೆ. ಹೀಗೆ ಆ ಜಗದಂಬೆಯೇ ಬ್ರಹ್ಮಾಂಡ ನಾಯಕಿಯಾಗಿ ಈ ಬ್ರಹ್ಮಾಂಡದಲ್ಲಿರಬಹುದಾದ ಪಂಚಭೂತಗಳನ್ನೇ ಪಂಚಬಾಣವನ್ನಾಗಿಸಿಕೊಂಡು ಅದಕ್ಕೂ ಚೈತನ್ಯವನ್ನು ಕೊಡ್ತಾ ಇದ್ದಾಳೆ. ಹಾಗೆಯೇ ಈ ಪಿಂಡಾಂಡ ಅನ್ನುವ ಶರೀರದಲ್ಲಿ ಇದ್ದುಕೊಂಡು ಪಂಚೇಂದ್ರಿಯಗಳ ಮೂಲಕ ಪಂಚ ತನ್ಮಾತ್ರೆಗಳು ಅನ್ನುವಂಥ ಶಬ್ದ, ಸ್ಪರ್ಶ, ರೂಪ, ರಸಗಂಧಗಳ ಅನುಭವವನ್ನು ಕೊಡುತ್ತಿರುವವಳು ಅವಳೇ. ಹೀಗಾಗಿ ವೈದಿಕರಾದ ನಾವು, ನೀವು ಎಲ್ಲರೂ ಸಹ ಕೇವಲ ವಿಗ್ರಹ ಆರಾಧಕರಲ್ಲ. ಆ ವಿಗ್ರಹದಲ್ಲಿ ಏನೋ ಒಂದು ವಿಶೇಷ ಜ್ಞಾನವಿದೆ. ಆ ವಿಶೇಷ ಜ್ಞಾನದ ಆರಾಧಕರು ನಾವು. ಸರ್ವವ್ಯಾಪ್ತವಾದ ಮಹಾ ಚೈತನ್ಯವನ್ನು ಅಮ್ಮ ಅಂತ ನೋಡುತ್ತಾ ಆ ಅಮ್ಮನನ್ನ ಪ್ರಾರ್ಥನೆ ಮಾಡುವಂಥವರು ನಾವು ಅಂತ. ಮುಂದೆ ಪುರಸ್ತಾದಾಸ್ತಾಂನಃ, ಇಂತಹ ದಿವ್ಯ ಮಂಗಳ ವಿಗ್ರಹವು ಸದಾಕಾಲವು ನನ್ನ ಕಣ್ಣ ಮುಂದೆ ನಿಲ್ಲಲಿ. ಈ ಸ್ವರೂಪವು ಯಾವಾಗಲೂ ನನ್ನ ಧ್ಯಾನದಲ್ಲಿ ಬಂದು ನಿಲ್ಲಲಿ. ಹೀಗೆ ಅಮ್ಮನನ್ನು ಧ್ಯಾನ ಮಾಡುವುದು ನಮ್ಮ ಪ್ರಯತ್ನವಾಗಬೇಕು. ನಮ್ಮ ಪ್ರಯತ್ನ ಶುದ್ಧವಾದ ಭಕ್ತಿಯಿಂದ ಕೂಡಿದ್ದರೆ, ಆ ಜಗದಂಬೆಗೆ ನಮ್ಮ ಮೇಲೆ ದಯ ಬಂದರೆ, ಆ ದಯೆಯ ಕಾರಣದಿಂದಾಗಿ ನಮಗೆ ಅವಳ ತನ್ನ ಸ್ವರೂಪ ದರ್ಶನವನ್ನು ಕೊಡುತ್ತಾಳೆ ಅಂತ. ಇನ್ನು ಕೊನೆಯ ಸಾಲಿನಲ್ಲಿ ಪುರಮಥಿತುರಾಹೋ ಪುರುಷಿಕಾ ಅಂತ ಹೇಳಿದ್ದಾರೆ. ಯಾರಪ್ಪ ಈ ಸರ್ವವ್ಯಾಪ್ತಳಾದ ಚಿಚ್ಚಕ್ತಿ? ಯಾರ ಅಧೀನದಲ್ಲಿದ್ದಾಳೆ ಇವಳು ಅಂತಂದ್ರೆ, ಆ ತ್ರಿಪುರಾಸುರನನ್ನ ಸಂಹಾರ ಮಾಡಿದಳಲ್ಲ, ಆ ತ್ರಿಪುರಾರಿಯಾದ ಪರಮೇಶ್ವರನ, ಆ ತ್ರಿಪುರಾರಿಯ ಪತ್ನಿಯಾಗಿದ್ದಾಳೆ ಅಂತ. ಇಲ್ಲಿ ಗುರುಗಳು ಹೇಳುವಾಗ ಅಹೋ ಪುರುಷಿಕಾ ಅಂತ ಹೇಳಿದ್ದಾರೆ. ಅಹೋ ಅಂತಂದ್ರೆ ಒಂದು ರೀತಿಯ ಆಶ್ಚರ್ಯಕರವಾಗಿ ಹೇಳುವಂಥದ್ದು ಅಂತ. ಅಂದರೆ ನಮ್ಮ ಊಹೆಗೆ ನಿಲುಕದೇ ಇದ್ದಾಗ ಆ ಆಶ್ಚರ್ಯವನ್ನ, ಆ ಅವರ್ಣನೀಯವಾದ ತತ್ವವನ್ನ ವ್ಯಕ್ತಪಡಿಸುವಂಥದ್ದು ಅಹೋ ಅಂತ ಹೇಳಿ. ಮತ್ತೊಂದು ದೃಷ್ಟಿಯಲ್ಲಿ ಅಹೋ ಪುರುಷಿಕಾ ಅಂತಂದರೆ ಆ ಪರಮೇಶ್ವರನ ಅಹಂಕಾರ ಸ್ವರೂಪಳು ಅಂತ ಅರ್ಥ. ಇಲ್ಲಿ ಪುರುಷಿಕಾ ಅಂತಂದರೆ ಪುರುಷ ಪ್ರಯತ್ನ ಅಂತ ಅರ್ಥ ಮಾಡಿಕೊಳ್ಳಬೇಕು. ಅಂದರೆ ನಾನು ಮಾಡುತ್ತೇನೆ ಅನ್ನುವ ಭಾವವೇ ಪುರುಷಿಕಾ ಅಂತ. ಯಾರಾದರೂ ಸರಿ ಏನೇ ಮಾಡುವುದಕ್ಕೂ ಮುನ್ನ ನಾನು ಅಂತ ಮೊದಲು ಹೇಳಿ ಆಮೇಲೆ ಮಾಡುತ್ತೇನೆ ಅಂತ ಹೇಳ್ತಾರೆ. ನಾನು ಮಾಡುತ್ತೇನೆ ಅಂತ. ನಾನು ಅನ್ನುವಂಥದ್ದೇ ಇಲ್ಲ ಅಂದರೆ ಅಲ್ಲಿ ಕೆಲಸ ಹೇಗಾಗುತ್ತೆ? ಹೀಗಾಗಿ ಚೈತನ್ಯ ನಮ್ಮಲ್ಲಿದ್ದಾಗಲೇ ಮೊಟ್ಟ ಮೊದಲು ನಾನು, ಆಮೇಲೆ ಮಾಡುತ್ತೇನೆ ಅಂತ ಹೇಳಿ ಪ್ರಯತ್ನ ಮಾಡುವಂಥದ್ದು ಹೀಗೆ ಅಂತ. ವಿಶ್ವವು ಸೃಷ್ಟಿಯಾಗುವ ಮುನ್ನ ಅವ್ಯಕ್ತನಾದ ಪರಬ್ರಹ್ಮವೂ ಸಹ ಮೊಟ್ಟ ಮೊದಲು ಸಂಕಲ್ಪ ಮಾಡಿಕೊಂಡನಂತೆ, ನಾನು ಈಗ ಸೃಷ್ಟ್ಯಾದಿಗಳನ್ನು ಮಾಡುತ್ತೇನೆ ಅಂತ. ಸ ಅಕಾಮಯತ ಅಂತ ಉಪನಿಷತ್ತು ಇದನ್ನೇ ಹೇಳುವಂಥದ್ದು. ಆ ಪರತತ್ವವು ಸೃಷ್ಟಿಯಾದಿ ಕ್ರಿಯೆಗಳನ್ನು ಮಾಡುತ್ತೇನೆ ಅಂದುಕೊಂಡ ಮಾತ್ರಕ್ಕೆ ಆತನ ಆ ಸ್ಪಂದನಾ ಶಕ್ತಿಯೇ
ಇಚ್ಛಾ ಜ್ಞಾನ ಕ್ರಿಯಾರೂಪದಿಂದ ಹೊರಬಂದು ಈ ವಿಶ್ವದ ಸೃಷ್ಟಿಯೇ ಮೊದಲಾದ ಕ್ರಿಯೆಗಳನ್ನು ಮಾಡಿತು ಅಂತ ಹೇಳಿ. ಹೀಗೆ ಆತನ ಇಚ್ಛಾ ಜ್ಞಾನ ಕ್ರಿಯಾ ಸ್ವರೂಪಳು, ಆತನ ಅಹಂಕಾರ ಸ್ವರೂಪಳಾದ ಅಮ್ಮನೇ ಆ ಪರಶಿವನ ಪುರುಷಿಕಾ ಅನಿಸಿದ್ದಾಳೆ ಅಂತ. ಆ ತ್ರಿಪುರಾರಿಯ ಪೌರುಷವೇ ಅಮ್ಮ ಪುರುಷಿಕಾ. ಆತ್ಮೀಯರೇ, ಇಲ್ಲಿ ಹೇಳುತ್ತಿರುವಂಥ ಅಹಂಕಾರ ಸ್ವರೂಪಳು ಅಂದಾಗ ನಾವು ಸಾಮಾನ್ಯವಾಗಿ ಲೌಕಿಕವಾಗಿ ಅರ್ಥ ಮಾಡಿಕೊಳ್ಳುವ ಗರ್ವ, ದರ್ಪ ಅನ್ನುವ ಅರ್ಥವನ್ನು ಮಾಡಿಕೊಳ್ಳಬಾರದು. ಇಲ್ಲಿ ಹೇಳುತ್ತಿರುವ ಅಹಂ ಅಹಂ ಅಂತಂದರೆ ನಾನು ನಾನು ಅಂತ ನಮ್ಮಲ್ಲಿ ಯಾವ ಚೈತನ್ಯ ಇರುವುದರಿಂದ, ಚಿಚ್ಚಕ್ತಿ ಇರುವುದರಿಂದ ನಾವು ನಾನು ಅಂತ ಹೇಳಿಕೊಳ್ಳುತ್ತೇವೋ ಆ ಅಹಂ ತತ್ವವೇ ಅಹಂಕಾರ ಅಂತ ಹೇಳಿ. ಹೀಗೆ ನಮ್ಮ ಕಣ್ಣ ಮುಂದೆ ಮಂತ್ರಗಳು ಧ್ವನಿಸುತ್ತಿರುವಂಥ ಉಡ್ಯಾಣವನ್ನು ಧರಿಸಿ ಸಣ್ಣನೆಯ ನಡುವನ್ನು ಹೊಂದಿರುವಂಥ ಉನ್ನತವಾದ ವಕ್ಷಸ್ಥಳದಿಂದ ಕೂಡಿದಂತಹ ಪೂರ್ಣಿಮಾ ಚಂದ್ರನಂತೆ ವದನವನ್ನು ಹೊಂದಿರಬಹುದಾದ ಆ ಜಗನ್ಮಾತೆ ಪಾಶ, ಅಂಕುಶ, ಇಕ್ಷುಕೋದಂಡ, ಪಂಚಬಾಣಗಳನ್ನು ಹಿಡಿದು ವಿರಾಜಿಸುತ್ತಿರುವ ದೇವಿ ಯಾರು ಅಂತಂದರೆ ಆ ದಿವ್ಯ ಮಂಗಳ ವಿಗ್ರಹ ತ್ರಿಪುರಾರಿ ಎನಿಸಿದಂತಹ ಶಿವನ ಅಹಂ ತತ್ವವೇ ಆಗಿದ್ದಾಳೆ. ಅಂತಹ ಜಗನ್ಮಾತೆ, ಅಂತಹ ವಿಶ್ವ ವಿಗ್ರಹ ಸ್ವರೂಪಳಾದಂಥ ಸರ್ವವ್ಯಾಪ್ತಳಾದ ಜಗನ್ಮಾತೆ ನಮ್ಮ ಮಿತಿಯಾದ ಕಣ್ಣ ಮುಂದೆ ಸಾಕ್ಷಾತ್ಕಾರವಾಗಲಿ, ನಮ್ಮ ಧ್ಯಾನಕ್ಕೆ ನಿಲುಕುವಂಥ ಯೋಗ್ಯವಾದ ದಿವ್ಯ ಮಂಗಳ ವಿಗ್ರಹವಾಗಿ ನಮ್ಮ ಕಣ್ಣ ಮುಂದೆ ನಿಲ್ಲಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ದಾರೆ. ಆತ್ಮೀಯರೇ, ಮುಂದಿನ ಉಪನ್ಯಾಸದಲ್ಲಿ ಮುಂದಿನ ಶ್ಲೋಕವನ್ನು ಚಿಂತನೆಯನ್ನು ನಡೆಸೋಣ. ಎಲ್ಲರಿಗೂ ವಂದನೆಗಳು. ನಮಸ್ಕಾರ.